ಶಾಂತನು ಒಬ್ಬ ಧರ್ಮನಿಷ್ಠ ಶಾಂತನಾಯಕ ರಾಜನು. ಅವನು ಹಸ್ತಿನಾಪುರದ ಶಕ್ತಿಶಾಲಿ ರಾಜ್ಯವನ್ನು ಆಳುತ್ತಿದ್ದ. ಒಂದು ದಿನ ಶಾಂತನು ಗಂಗೆಯ ತೀರದಲ್ಲಿ ಸುಂದರವಾದ ಹೆಣ್ಣೊಬ್ಬಳನ್ನು ನೋಡಿ ಪ್ರೇಮಿಸುತ್ತಾನೆ. ಆಕೆ ಗಂಗೆ ದೇವಿಯು. ಶಾಂತನು ಆಕೆಯೊಂದಿಗೆ ವಿವಾಹವಾಗಲು ಬಯಸುತ್ತಾನೆ. ಆದರೆ ಗಂಗೆಯು ಒಂದು ಷರತ್ತು ಹಾಕುತ್ತಾಳೆ. ನೀನು ನನ್ನನ್ನು ತಡೆಯಬಾರದು, ಪ್ರಶ್ನಿಸಬಾರದು. ನಾನು ಏನು ಮಾಡಿದರೂ ನನ್ನನ್ನು ಕುರಿತು ಕೇಳಬಾರದು. ಇದಕ್ಕೆ ಶಾಂತನು ಒಪ್ಪುತ್ತಾನೆ. ಶೂನ್ಯತರ ಅವರು ವಿವಾಹವಾಗುತ್ತಾರೆ. ಆನಂತರ ಗಂಗೆ ತನ್ನ ಮಕ್ಕಳನ್ನು ಹೊತ್ತು ಒಬ್ಬೊಬ್ಬನಾಗಿ ನದಿಗೆ ಹರಿಸುತ್ತಾಳೆ. 7ನೆಯ ಮಗನವರೆಗೆ ಶಾಂತನು ಕೇಳದೆ ನಗುತ್ತಾ ನೋಡುವನು. ಆದರೆ 8ನೇ ಮಗನಿಗೆ ಬಂದಾಗ ಶಾಂತನು ತಡೆಯುತ್ತಾನೆ. ಆಗ ಗಂಗೆ ತನ್ನ ರೂಪವನ್ನು ತೋರಿಸಿ ಹೇಳುತ್ತಾಳೆ, ಈ ಮಕ್ಕಳು ದೇವತೆಗಳು. ಅವರು ಶಾಪದಿಂದ ಮಾನವರಾಗಿ ಹುಟ್ಟಿದರು. ನಾನು ಅವರನ್ನು ತೀರ್ಥಕ್ಕೆ ವಾಪಸ್ ಕಳಿಸುತ್ತಿದ್ದೆ. ನೀನು ತಡೆಯುವ ಮೂಲಕ ನನಗೆ ನಿನ್ನ ಪ್ರೀತಿ ತೋರಿಸಿದ್ದೆ. ಈ ಮಗನ ಹೆಸರು ದೇವವ್ರತ. ಇವನನ್ನು ನಾನು ಹಸ್ತಿನಾಪುರಕ್ಕೆ ಹಿಂತಿರುಗಿಸುತ್ತೇನೆ. ಈ ದೇವವ್ರತನೇ ಭೀಷ್ಮ. ನಿಮಗೆ ಈ ಪೌರಾಣಿಕ ಪ್ರೇಮಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಯಾವ ಕಥೆಗಳು ಬೇಕು ಎಂದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.